ಮನುಷ್ಯರಲ್ಲಿಯೇ ಪರಸ್ಪರ ಪ್ರೀತಿ, ವಿಶ್ವಾಸ, ಕಾಳಜಿ ಕಡಿಮೆಯಾಗಿರುವಾಗ ಮೂಕ ಪ್ರಾಣಿಗಳಾದ ಮಂಗಗಳಲ್ಲಿ ಅಂದರೆ ಕಪಿಗಳಲ್ಲಿ ಪರಸ್ಪರ ಕಾಳಜಿ, ಮ್ಯೂಚುವಲ್ ಕೇರಿಂಗ್ ಬಿಟ್ವೀನ್ ಮಂಕೀಸ್ ಅಂತಕ್ಕಂಥ ಒಂದು ಸನ್ನಿವೇಶ ನನ್ನ ಕಣ್ಣಿಗೆ ಇವತ್ತು ಬಿದ್ದಿತ್ತು. ಸಾಮಾನ್ಯವಾಗಿ ಮಾಡಿ ಮೇಲೆ ಕುಳಿತಾಗ ಮುಂಜಾನೆಯ ಸಮಯದಲ್ಲಿ ಮಂಗಗಳ ಸಂಚಾರ ನಮ್ಮ ಮನೆ ಮುಂದೆ ಹಾದು ಹೋಗೋದು ಸಾಮಾನ್ಯ. ಆದರೆ ಇವತ್ತು ವಿಶೇಷವಾಗಿ ಮಂಗಗಳ ಗುಂಪು ಅಲ್ಲಲ್ಲಿ 2-3 ಮಂಗಗಳು ಪರಸ್ಪರ ತಮ್ಮ ಕಾಳಜಿಯಲ್ಲಿ ತೊಡಗಿರುವುದನ್ನು ನಾನು ಕಂಡು ನನಗೂ ಕೂಡ ವಿಚಾರ ಮಾಡಲು ಹಚ್ಚಿತು. ನಾವು ಪರಸ್ಪರ ಗೆಳೆಯರಲ್ಲಿಯೋ ಕುಟುಂಬದ ಸದಸ್ಯರಲ್ಲಿಯೋ ಕಾಳಜಿ ಮತ್ತು ಒಬ್ಬರಿಗೊಬ್ಬರು ನಮ್ಮ ಪರಸ್ಪರ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಮಾಡತಕ್ಕಂಥದ್ದು ಇವತ್ತು ಕಡಿಮೆ ಆಗ್ತಾ ಇದೆ. ಆದರೆ ಏನೂ ಅರಿಯದ, ಏನೂ ತಿಳಿಯದ ಮೂಕ ಪ್ರಾಣಿಗಳು ಮಂಗಗಳಲ್ಲಿ ಆ ಒಂದು ಪ್ರವೃತ್ತಿ, ಅದೇ ಮುಗ್ಧತೆ ಈ ಆಧುನಿಕ ಕಾಲದಲ್ಲಿಯೂ ಈ ಮಾನವನ ಪ್ರಭಾವ ಅದರ ಮೇಲೆ ಈ ವಿಷಯದಲ್ಲಿ ಅಷ್ಟೊಂದು ಬೀರಿಲ್ಲ ಅಂತಕ್ಕಂಥದ್ದು ನನಗೆ ತಿಳಿದು ಬಂದಿತ್ತು. ಇದೊಂದು ವಿಶೇಷ ಸನ್ನಿವೇಶ ಅಂತಕ್ಕಂಥದ್ದು ನನ್ನ ವಿಚಾರ. ಇಲ್ಲಿ ತಾವು ನೋಡ್ಬೋದು, ಒಂದು ಮಂಗ ಮಲಗಿದರೆ ಇನ್ನೊಂದು ಮಂಗ ಅದರ ಬಾಲದಲ್ಲಿರ್ತಕ್ಕಂಥ ಏನು ಆ ಪ್ರಾಣಿಗಳನ್ನು ಆ ಕೂದಲಲ್ಲಿ ಹೊಕ್ಕು ಅವ್ರಿಗೆ ಹಿಂಸೆ ಕೊಡ್ತಕ್ಕಂಥ ಚಿಕ್ಕಾಡು, ಇನ್ನಿತರ ಸಣ್ಣ ಪುಟ್ಟ ಕ್ರಿಮಿಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಎಸಕಿ ಕೊಂದು ಅಥವಾ ಅದು ತಿನ್ನುವುದು ಕೂಡ ಮಂಗಗಳಲ್ಲಿ ರೂಢಿ ಇರುವಂಗೆ ಕಾಣ್ತೈತಿ. ಆ ಥರ ಮಾಡೋದರಿಂದ ಆ ಪ್ರಾಣಿಯ ದೇಹಕ್ಕಾಗುವಂಥ ಹಿಂಸೆಯನ್ನು ತಡೆಯುವ ಒಂದು, ಯಾಕಂದರೆ ತನ್ನ ಕಾಳಜಿಯನ್ನು ತಾನೇ ಮಾಡಿಕೊಳ್ಳಲಿಕ್ಕೆ ಅಸಾಧ್ಯ. ಮನುಷ್ಯರಲ್ಲಿಯೂ ಕೂಡ ಈ ಒಮ್ಮೊಮ್ಮೆ ಗ್ರಾಮೀಣದಲ್ಲಿ ಕರೀತಾರೆ ದುಬ್ಬ ಪರದೇಶಿ ಅಂತೇಳಿ. ಅಂದ್ರೆ ಮನುಷ್ಯ ಕೂಡ ತನ್ನ ದುಬ್ಬದಲ್ಲಿ ಕೆರೆತ ಉಂಟಾದ್ರೆ ಅದನ್ನು ಕೆರ್ಕೊಳ್ಳೋಕ್ಕೆ ಅವನಿಗೆ ಸಾಧ್ಯ ಆಗೋದಿಲ್ಲ. ಅದನ್ನು ಮತ್ತೊಬ್ಬರು ಮನೆಯಲ್ಲಿ ಕುಟುಂಬದ ಸದಸ್ಯರು, ಹೆಂಡತಿಯು, ಮಕ್ಕಳು, ತಂದೆ ಆಗಿದ್ದರೆ ಮಕ್ಕಳು, ಹಿಂಗೆ ಯಾರಾದರೂ ಒಬ್ಬರು ಆ ದುಬ್ಬವನ್ನು ಬಿಟ್ಟಿರ್ತಕ್ಕಂಥ ಕೆರೆತವನ್ನು ಸ್ವಲ್ಪ ತುರಿಕೆಯನ್ನು ನಾವು ಸೂಕ್ಷ್ಮವಾಗಿ ಕಾಳಜಿ ಮಾಡೋದರಿಂದ ಆ ತುರಿಕೆಯನ್ನು ಕಡಿಮೆ ಮಾಡಿಕೊಳ್ತಕ್ಕಂಥ ಉಪಾಯ ಮನುಷ್ಯರಲ್ಲಿ ಇರೋದರಿಂದ ಅದಕ್ಕೆ ಆ ದುಬ್ಬದೊಳಗೆ ಆ ಕೆರೆತ ಉಂಟಾದಾಗ ಅದನ್ನು ಮತ್ತೊಬ್ಬರ ಮೇಲೆ ಅವಲಂಬನೆ ಆಗಲೇಬೇಕು ಅಂತಕ್ಕಂಥ ಒಂದು ಅದಕ್ಕೆ ಕಾಳಜಿ ಮಾಡಬೇಕಾದಂಥದ್ದು ಅನಿವಾರ್ಯ. ಅದಕ್ಕೆ ಗ್ರಾಮೀಣರು ದುಬ್ಬ ಪರದೇಶಿ ಅಂತಕ್ಕಂಥದ್ದು. ಆದರೆ ಮಂಗಗಳಲ್ಲಿ ನೋಡ್ರಿ ನೀವು, ಪರಸ್ಪರ ಅದರ ಬಾಲದಲ್ಲಿರ್ತಕ್ಕಂಥ, ಅದರ ತಲೆಯಲ್ಲಿರ್ತಕ್ಕಂಥದ್ದು, ಅದರ ದುಬ್ಬದಲ್ಲಿರ್ತಕ್ಕಂಥದ್ದು, ಪ್ರತಿಯೊಂದು ಅಂಗಗಳಲ್ಲಿಯೂ ಕೂಡ ಮತ್ತೊಂದು ಮಂಗ ಅದರ ಬಗ್ಗೆ ಕಾಳಜಿ ಮಾಡ್ತಕ್ಕಂಥದ್ದು ಭಾಳ ವಿಶೇಷ. ಇದರಿಂದ ಮಾನವರಾಗಿರ್ತಕ್ಕಂಥ ನಾವು ಕೂಡ ನೋಡಿ ಕಲಿಬೇಕಾದದ್ದು, ಅನುಸರಿಸಬೇಕಾದದ್ದು ಸಾಕಷ್ಟು ಒಂದು ನೀತಿಯನ್ನು, ತತ್ವವನ್ನು ನಮಗೆ ತಿಳಿಸಿಕೊಡ್ತಕ್ಕಂಥ ಈ ಸನ್ನಿವೇಶ ನನ್ನ ಕಣ್ಣಿಗೆ ಬಿದ್ದಿತ್ತು. ಈ ಒಂದು ವಿಶಿಷ್ಟ ವಿಡಿಯೋವನ್ನು ತಾವು ಪೂರ್ತಿ ಕೇಳಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ, ಧನ್ಯವಾದಗಳು.